ಏನೆಂದರೆ ಸುಣ್ಣದ ತಿಳಿ ನೀರಿನಲ್ಲಿ ಯಾವ ಬದಲಾವಣೆಯನ್ನು ಗಮನಿಸುವುದು ಮತ್ತು ಈ ಬದಲಾವಣೆಯುಂಟಾಗಲು ಇದು ತೆಗೆದುಕೊಂಡ ಸಮಯವೆಷ್ಟು? ಈ ಪ್ರಯೋಗದ ಗುರಿಯ ಉದ್ದೇಶವಾಗಿದೆ. ಉಪಕರಣಗಳು: ಸ್ತಂಭ, 2 ಪ್ರನಾಳ, ಸಕ್ಕರೆ ದ್ರಾವಣ, ಈಸ್ಟ್, ತಿಳಿನೀರು, ಸುಣ್ಣದ ತಿಳಿನೀರು, ರಬ್ಬರ್, 1 ರಂಧ್ರವಿರುವ ರಬ್ಬರ್ ಕಾರ್ಕ್ ಗ್ರೆಡೆ. ಈಗ ಈ ಪ್ರಯೋಗವನ್ನು ಆರಂಭಿಸೋಣ. ಈ ಪ್ರಯೋಗವನ್ನು ಮಾಡೋದಕ್ಕೆ ನಾವು ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇವೆ. ಈಗ ಆಧಾರ ಸ್ತಂಭಕ್ಕೆ ಒಂದು ಪ್ರನಾಳವನ್ನು ಇಡುವುದಕ್ಕಿಂತ ಮುಂಚೆ ಪ್ರನಾಳಕ್ಕೆ ಒಂದು ಸಕ್ಕರೆ ದ್ರಾವಣವನ್ನು ಹಾಕೋಣ. ಈ ಸಕ್ಕರೆ ದ್ರಾವಣಕ್ಕೆ ಒಂದಿಷ್ಟು ಈಸ್ಟ್ ಅನ್ನು ಸೇರಿಸಿ ಈಸ್ಟ್ ಸೇರಿಸಿದ ಮೂಲಕ ಇದನ್ನು ರಬ್ಬರ್ ದಿರಡೆಯನ್ನೇ ತಕ್ಷಣ ಮುಚ್ಚಿಸಬೇಕು. ಸ್ವಲ್ಪ ತಿರ್ಬೇಕು. ಇಲ್ಲಿ ದೊಡ್ಡ ಬೇಡ. ಇಲ್ಲಿ ಬರ್ತದೆ ಇಲ್ಲಿ ಬರ್ತದೇನಾ? ಇಲ್ಲ ಹಾಂ ಬರ್ತದಲ್ಲ, ಈಗ ಬರ್ತದೇನಮ್ಮ? ಹಾಂ ಸಣ್ಣ ಬರ್ತದಲ್ಲ, ಕಾಣಿಸಿದವು. ಈಗ ಇಲ್ಲಿ ಗ್ಲೂಕೋಸ್ ಸಕ್ಕರೆ ದ್ರಾವಣವು ಪೈರುವೇಟ್ ಅನ್ನು ಕೋಶ ದ್ರವ್ಯದಲ್ಲಿ ಒಳಗೊಂಡಿರುತ್ತದೆ. ಗ್ಲೂಕೋಸ್ ಶಕ್ತಿಯನ್ನು ಒಳಗೊಂಡು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಅದು ಬಿಡುಗಡೆ ಮಾಡುತ್ತದೆ. ಈಗ ನೀವು ಅದು ಪ್ರಮಾಣದಲ್ಲಿ ಸಕ್ಕರೆ ದ್ರಾವಣಕ್ಕೆ ಇಷ್ಟನ್ನು ಹಾಕಿದಾಗ ಅಲ್ಲಿ ಅನಿಲದ ಗುಳಿಗಳು ಬರ್ತಾವ ಅಂತ ಹೇಳಿದ್ವಿ. ಯಾವ ರೀತಿ ಅನಿಲದ ಗುಳಿಗಳು ಬರ್ತಾವ ಮತ್ತೆ ಅದನ್ನ ಸುಣ್ಣದ ನೀರಿಗೆ ಹಾಯಿಸಿದ್ರೆ ಅದು ಬಿಳಿಯ ಪ್ರಕ್ಷೇಪಕ್ಕೆ ಬರಲಿಲ್ಲ. ಅದಕ್ಕೆ ಕಾರಣ ಹೇಳ್ರಿ. ನಾವು ಈ ಸಕ್ಕರೆ ದ್ರಾವಣಕ್ಕೆ ಈಸ್ಟ್ ಹಾಕಿದ್ದೇವೆ ಮತ್ತು ಸುಣ್ಣದ ತಿಳಿ ನೀರನ್ನು ಎದ್ದಿದ್ದಾರಲ್ಲ, ಅದು ಈಸ್ಟ್ ಜಾಸ್ತಿ ಪ್ರಮಾಣದಲ್ಲಿ ಅದು ರಿಯಾಕ್ಷನ್ ಕೊಡಲಿಲ್ಲ. ಅದು ಜಾಸ್ತಿ ಪ್ರಮಾಣದಲ್ಲಿ ಇತ್ತಂದ್ರೆ ನಮಗೆ ಗ್ಲೂಕೋಸ್ ನೊಡನೆ ವರ್ತಿಸಿ ಅದು ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಅದು ಬಿಳಿಯ ಪ್ರಕ್ಷೇಪಣ ನಮ್ಗೆ ಉಂಟಾಗ್ತಿತ್ತು. ಅದು ಸಕ್ಕರೆ ದ್ರಾವಣಕ್ಕೆ ಈಸ್ಟ್ ಹಾಕಿ ಅದಕ್ಕೆ ರಬ್ಬರ್ ನಿರ್ಗಮನ ಮಾಡೋದಕ್ಕೆ ರಬ್ಬರ್ ಬಿಡ ಜೋಡಿಸಿ ಅದು ರಿಯಾಕ್ಷನ್ ಸುಣ್ಣದ ತಿಳಿ ನೀರಿಗೆ ಹಾಯಿಸಿದ್ರಲ್ಲ, ಅದು ಯಾವ ಕಾರಣಕ್ಕೆ